ಎಲ್ಲರಿಗೂ ನಮಸ್ಕಾರ. ರಂಗಯಾನ ಟ್ರಸ್ಟ್ ಮೈಸೂರು ಕಳೆದ 12 ವರ್ಷಗಳಿಂದ ತನ್ನ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಗುರುತಿಸಿಕೊಂಡಿರೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಅದರಲ್ಲಿ ಬಹುಮುಖ್ಯವಾಗಿ ಹಾಡಿ ಮಕ್ಕಳಿಗೆ ನಾವು ಸಮರ್ ಕ್ಯಾಂಪನ್ನು ಮಾಡುವಂಥದ್ದು. ಯುವಕರಿಗಾಗಿ ಒಂದು ನಾಟಕವನ್ನು ಮಾಡಿ ಅದು ದೇಶ ಸಂಚಾರ ಅನ್ನೋ ಹೆಸರಿನಲ್ಲಿ ದೇಶದಾದ್ಯಂತ 10 ಭಾಷೆಗಳಲ್ಲಿ ನಾವು ಸಂಚಾರವನ್ನು ಮಾಡಿ ನಾಟಕ ಪ್ರದರ್ಶನವನ್ನು ಮಾಡಿ ಬಂದ್ವಿ. ಅದು ಒಟ್ಟು 160 ಪ್ರದರ್ಶನವನ್ನು ಕಾಣ್ತಾವೆ. ಅದರೊಟ್ಟಿಗೆ ನಾವು ವಿಭಿನ್ನವಾಗಿ ಇನ್ನೂ ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಶಿಬಿರ ಮಾಡೋದು ಅಂತೇನೋ ಆಯಿತು, ಆದರೆ ಎಲ್ಲಿ ಮಾಡೋದು ಅನ್ನೋ ಪ್ರಶ್ನೆ ಬಂದಾಗ ನಮಗೆ ಮೊದಲು ಅವಕಾಶ ಸಿಕ್ಕಿದ್ದು ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ DB ಕುಪ್ಪೆ ಅನ್ನೋ ಹಾಡಿಯಲ್ಲಿ. DB ಕುಪ್ಪೆಯಲ್ಲಿ ನಾವು ಹೋದ್ವಿ. ಅಲ್ಲಿ ಸಕ್ಸಸ್ಫುಲ್ ಆಗಿ ನಮಗೆ ನಾವು ಅಂದ್ಕೊಂಡಿದ್ದಂಥ ಶಿಬಿರ ಮುಗೀತು. ಅದಾದ ನಂತರದಲ್ಲಿ ಮುಂದಿನ ವರ್ಷಕ್ಕೆ ಚಾಮರಾಜನಗರ ಡಿಸ್ಟಿಕ್ಗೆ ಹೋದ್ವಿ. ಚಾಮರಾಜನಗರದ ಹಾವಿನ ಮೇಲೆ ಹಾಡಿ, ಅದೇ ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟ, ಹಾಗೆ ಕೊಡಗು ಜಿಲ್ಲೆಗೆ ಬಂದಾಗ ಇಲ್ಲಿಯ ಬೇರೆ 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 ಹಾಡಿಗಳು, ಹೀಗೆ ನಾವು ಮಾಡ್ತಾ ಒಟ್ಟು 8 ರಂಗ ಶಿಬಿರಗಳನ್ನು ಮಾಡಿ ಈ ವರ್ಷ 9ನೇ ರಂಗ ಶಿಬಿರಕ್ಕೆ ಇದೇ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ನಾಗರಹೊಳೆಯ ಅಭಯಾರಣ್ಯದ ಅಂಚಿನಲ್ಲಿ ಇರತಕ್ಕಂಥ ನಾಣಚ್ಚಿ ಗದ್ದೆ ಹಾಡಿ ಅನ್ನುವಂತಹ ಒಂದು ಹಾಡಿಗೆ ಬಂದಿದ್ದೀವಿ. ಒಟ್ಟು 10-12 ದಿನಗಳಿಂದ ಈ ಹಾಡಿಯಲ್ಲಿ ನಾವು ಕೂಡ ಅವರೊಟ್ಟಿಗೆ ಬೆರೆತು ಹೋಗಿದ್ದೀವಿ. ಅವರ ಆಚಾರ ವಿಚಾರಗಳನ್ನು ಹತ್ತಿರದಿಂದ ಗಮನಿಸ್ತಾ ಇದ್ದೀವಿ. ನಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಕರೆಂಟ್ ಇಲ್ಲ, ಇಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಸಾರಿಗೆ ಸೌಲಭ್ಯಗಳಿಲ್ಲ. ಪ್ರತಿಯೊಂದು ಕೂಡ ನಾವು ಇಲ್ಲಿಯ ಜನರು ಹೇಗೆ ವಾಸ ಮಾಡ್ತಾರೋ ಅದೇ ರೀತಿಯಲ್ಲಿ ನಾವು ವಾಸ ಮಾಡ್ತಾ, ಇಲ್ಲಿಯ ಜನಗಳ ಮನೆಯನ್ನ ಬಿಡಿಸ್ಕೊಂಡು ಆ ಮನೆಯಲ್ಲಿ ನಾವು ವಾಸ ಮಾಡ್ತಾ, ನಮ್ಮ ಅಡಿಗೆಯನ್ನು ನಾವು ಮಾಡ್ಕೊಳ್ತಾ, ಹೆಚ್ಚು ಕಮ್ಮಿ ಹೇಳ್ಬೇಕು ಅಂದ್ರೆ ಒಂದು ಬಿಗ್ ಬಾಸ್ ಹೌಸ್ ತರ ನಮಗಿದೆ ಇಲ್ಲಿ. ಹಾಡಿಗಳಲ್ಲಿ ಶಿಬಿರ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಲ್ಲಿ ಒಂದು ಬಿಗ್ ಟಾಸ್ಕ್ ಇರುತ್ತೆ ನಮಗೆ. ಯಾಕಂತಂದರೆ ಸಿಟಿಗಳಲ್ಲಿ ನಾವು ರಿಹರ್ಸಲ್ ಮುಗಿಸ್ಕೊಂಡು ನಾವು ಒಂದು ಶೋ ಕೊಡಬೇಕು ಅಂತಂದರೆ ಒಂದು ರೆಡಿ ಇರ್ತಕ್ಕಂಥ ಒಂದು ರಂಗಮಂದಿರ ಸಿಗುತ್ತೆ ನಮಗೆ. ಆದರೆ ಹಾಡಿಯಲ್ಲಿ ನಮ್ಗೆ ಆ ಹಾಡಿಯಲ್ಲಿ ಈ ಥರದ ವ್ಯವಸ್ಥೆಗಳು ಇರೋದಿಲ್ಲ. ಕಾಡಿನಲ್ಲಿ ಇರ್ತಕ್ಕಂಥ ಜಾಗವನ್ನೇ ಮರಗಳ ಸಾಲು ಅಥವಾ ಯಾವ್ದಾದ್ರು ಒಂದು ಎತ್ತರವಾಗಿರ್ತಕ್ಕಂಥ ದಿಕ್ಕುಗಳು, ಇದನ್ನ ನಾವು ವೇದಿಕೆಯಾಗಿ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ಮಕ್ಕಳುಗಳನ್ನು ಸಂಘಟಿಸಿ ಅವರಿಗೆ ಒಂದಷ್ಟು ದಿನಗಳ ಕಾಲ ರಂಗ ತರಬೇತಿ ಶಿಬಿರವನ್ನು ಕೊಟ್ಟು ಅವರಿಗೆ ಟ್ರೈನ್ ಅಪ್ ಕೊಡ್ತಾ ಅವರಿಂದ ನಾವೊಂದಷ್ಟು ವಿಚಾರಗಳನ್ನು ಕಲಿಯೋದೇ ಈ ರಂಗ ಶಿಬಿರದ ಒಂದು ಮುಖ್ಯ ಆಶಯ. ಪ್ರಸ್ತುತ ಈ ವರ್ಷದಿಂದ ಅಂದರೆ 2025-26ನೇ ಸಾಲಿನಿಂದ ಮೈಸೂರಿನ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾನಿಲಯದ ಒಡಂಬಡಿಕೆಯೊಂದಿಗೆ ನಾಟಕದಲ್ಲಿ ಡಿಪ್ಲೊಮೊ ತರಗತಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಏನಾಗ್ತಿದೆ ಅಂದರೆ ಸಮಥಿಂಗ್ ಡಿಫ್ರೆಂಟ್ ಆಗಿ ರಂಗಭೂಮಿಯನ್ನು ಕಲೀಲಿಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಂಗಭೂಮಿಯನ್ನು ಪರಿಚಯ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ನಾವು ಪ್ರತಿದಿನ ಸಂಜೆ ಒಂದು 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ, ರಜಾ ದಿನಗಳಲ್ಲಿ ಪೂರ್ಣ ದಿನ ಅಂದರೆ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ ಒಂದು 8-9 ಗಂಟೆ ತನಕ ನಾವು ಕ್ಲಾಸ್ಗಳನ್ನು ಮಾಡ್ತಾ ಇದೀವಿ. ಇಲ್ಲಿ ತನಕ ಅದನ್ನು ಮುಟ್ಟಿಸ್ಬೇಕು ಅಂತ ಹೇಳಿ ಶ್ರೀಯುತ ವಿಕಾಸ್ ಚಂದ್ರ ಅವರು ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನದ ಭಾಗವಾಗಿ ನಾನು ಕೂಡ ಬಂದಿದ್ದೀನಿ. ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಈ ಸರಿ ಒಂದೊಳ್ಳೆ ಆಪರ್ಚುನಿಟಿ ಅಂತ ಹೇಳಬಹುದು ಕಲಿಕೆ ದೃಷ್ಟಿಯಿಂದ. ಅವರು ಕೂಡ ಲಗೇಜ್ ಸಮೇತ ಈ ಹಾಡಿಗೆ ಬಂದಿದ್ದಾರೆ.
ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ ಹೆಚ್ಚು ಕಮ್ಮಿ 8 ಗಂಟೆವರೆಗೂ ಕೂಡ ಈ ರಿಹರ್ಸಲ್ ಪ್ರೊಸೆಸ್ ಆಗ್ತಾನೆ ಇರುತ್ತೆ. ಮಕ್ಕಳೊಟ್ಟಿಗೆ ಮಕ್ಕಳಾಗಿ ನಮ್ಮ ಮಕ್ಕಳು ಕೂಡ ಬೆರೀತಾ ಇದ್ದಾರೆ. ನಾಣಚಿ ಗದ್ದೆ ಹಾಡಿಯ ಈ ಮಕ್ಕಳಿಗೆ ನಾವು ಬಂದು ನಾಟಕ ಮಾಡಿಸ್ತಾ ಇರುವಂತಹ ಈ ಅನುಭವ ಏನಿದೆ, ಬಹುಶಃ ನಾವು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡಿದ್ರು ನಮ್ಗೆ ಇದು ಸಿಗ್ತಾ ಇರ್ಲಿಲ್ಲ. ರಂಗ ಶಿಕ್ಷಣದಲ್ಲಿ ಇದೊಂಥರ ವಿಭಿನ್ನವಾದ ಅನುಭವ. ಈ ಒಂದು ವಾತಾವರಣ ಏನಿದೆ, ಇಲ್ಲಿ ಬಂದು ಇಲ್ಲಿಯ ಜನರ ಜೊತೆ ಬೆರೆತು ಇವರ ಸಂಸ್ಕೃತಿಯನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ. ನಾವು ಇವರಿಗೆ ನಾಟಕ ಕಲಿಸ್ತಾ ಇದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಂದ ನಾವು ಎಷ್ಟೊಂದು ವಿಷಯಗಳನ್ನ ಕಲಿತಾ ಇದೀವಿ. ಕಾಡು ಅಂದ ತಕ್ಷಣ ಎಲ್ರಿಗೂ ಮರ ಗಿಡ ಪ್ರಾಣಿಗಳು ಪಕ್ಷಿಗಳು ಅಷ್ಟೇ ಅನ್ಸುತ್ತೆ. ಬಟ್ ಇಲ್ಲಿ ಆ ಮಕ್ಳುಗಳು ಅದ್ರ ಜೊತೆ ಬೆರ್ತು ಜೀವನನ ಕಟ್ಕೊಂಡಿದ್ದಾರೆ, ಜೀವನನ ಮಾಡ್ತಿದ್ದಾರೆ. ಎಷ್ಟೋ ಪ್ರಾಣಿಗಳ ಜೊತೆಗೆ, ಎಷ್ಟೋ ಮರ ಗಿಡಗಳ ಜೊತೆ ಅವ್ರ ಜೀವನನ ಒಗ್ಗಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಪ್ರಾಣಿಗಳಿಗೆ ತೋರಿಸೋ ಪ್ರೀತಿ, ಆ ಮರಗಳ ಮೇಲೆ ಇಟ್ಟಿರೋ ಪ್ರೀತಿ, ಆ ಮರನ ಹತ್ಬೇಕಾದ್ರೆ ಅವ್ರು ನಮಸ್ಕಾರ ಮಾಡಿ ಹತ್ತುತ್ತಾರೆ. ಆ ಸಂಸ್ಕೃತಿ ಇದೆಲ್ಲ ಮೋಸ್ಟ್ಲಿ ಇಲ್ಲೇ ಸಿಗೋದು ಅನ್ಸುತ್ತೆ. ಅವ್ರ ಜೊತೆಗೆ ಉಳ್ಕೊಂಡಿದೀವಿ, ಅವ್ರು ತಿನ್ನೋಂತ ಆಹಾರಗಳನ್ನ ತಿಂತಾ ಇದೀವಿ. ಮತ್ತೆ ಈಗ್ಲೂ ಅಷ್ಟೇ ಇಲ್ಲಿ ಮಳೆ ಬರ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಅವ್ರಿಗೆ ನಾಟಕ ಮಾಡಿಸ್ತಾ ಇದೀವಿ. ಅವ್ರೆಲ್ಲ ಎಷ್ಟು ನಮ್ಗಿಂತ ಎಷ್ಟು ಎನರ್ಜಿ ಹಾಕ್ತಾ ಇದಾರೆ ಅಂದ್ರೆ ನಾವು ಅದನ್ನ ಅವ್ರನ್ನ ನೋಡಿ ಕಲಿಬೇಕು. ಇಲ್ಲಿ ನಾರ್ಮಲ್ ಆಗಿ ಮಾತಾಡೋದು ಜೇನು ಕುರುಬ ಭಾಷೆ. ಆ ಕುರುಬ ಭಾಷೆಯಲ್ಲಿ ಇವರು ಕೊಡಗು ಮತ್ತೆ ಮಲಯಾಳಂ ಮಿಕ್ಸ್ ಅಲ್ಲಿ ಮಾತಾಡ್ತಾರೆ ಆ ಪದಗಳನ್ನ. ಅವ್ರ ಬಾಯಲ್ಲಿ ನಾವು ಕುವೆಂಪು ಅವರು ಬರೆದಿರುವಂತಹ ಕನ್ನಡ ಪದ್ಯವನ್ನ ಆಡಿಸ್ತಿದೀವಿ ಅನ್ನೋದು ನಮ್ಗೊಂಥರ ಹೆಮ್ಮೆ. ಇದು ನಿಜವಾಗ್ಲೂ ನಮ್ಗೆ ಒಂದು ಸ್ಫೂರ್ತಿ ತುಂಬುವಂತ ಒಂದು ವಾತಾವರಣ. ಇಂಥ ಒಂದು ಜಾಗದಲ್ಲಿ ಬಂದು ನಮ್ಗೆ ಕಲಿಯೋದಕ್ಕೆ ಅವಕಾಶ ಸಿಗ್ತಾ ಇರೋದಕ್ಕೆ ಮೊದಲಿಗೆ ನಮ್ಮ ಸಂಸ್ಥೆಗೆ ಧನ್ಯವಾದಗಳನ್ನ ಹೇಳ್ಬೇಕು. ನಾಗರಹೊಳೆಗೆ ಬಂದಾಗಿಂದ ನನಗೆ ತುಂಬಾ ಖುಷಿ ಆಗಿದೆ. ಒಳ್ಳೆ ಬ್ಯೂಟಿಫುಲ್ ನೇಚರ್ ಇದೆ. ಈ ಮಕ್ಕಳ ಜೊತೆ ಒಂದು ಅನುಭವ ಇದೆಯಲ್ಲ, ಅದು ಎಲ್ಲೂ ಸಿಗಲ್ಲ. ನಿಜಕ್ಕೂ ಕೋಟಿ ಕೊಟ್ಟರು ಅನುಭವ ನಮಗೆ ಸಿಗಲ್ಲ. ಈ ತರದೊಂದು ಸಂತೋಷವಾದ ಕ್ಷಣನ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿರೋದು ನಿಜಕ್ಕೂ ನನ್ ಪುಣ್ಯ ಅಂತ ಅನ್ಸುತ್ತೆ. ಇಲ್ಲಿ ಹಲವಾರು ರೀತಿಯ ಹಣ್ಣುಗಳು, ಹಲವಾರು ರೀತಿಯ ಗಿಡ ಮರಗಳನ್ನ ನಾವು ನೋಡೇ ಇರಲ್ಲ ಲೈಫಲ್ಲಿ. ಎಷ್ಟೋ ಹಣ್ಣುಗಳ ಹೆಸರೇ ನಮಗೆ ಗೊತ್ತಿರಲ್ಲ. ಆ ಹಣ್ಣುಗಳು ಮತ್ತೆ ಅದ್ರ ರುಚಿ, ಈ ಮಣ್ಣಲ್ಲಿರೋ ಫಲವತ್ತತೆ ಎಂತದ್ದು, ನಿಜವಾಗ್ಲೂ ಬೇರಿನ ಫಲವತ್ತತೆಯಿಂದ ಪಡೆಯೋ ಹಣ್ಣು ಯಾವ ರೀತಿ ಇರುತ್ತೆ, ಆ ಟೇಸ್ಟ್ ಹೇಗಿರುತ್ತೆ ಅಂತ ನಿಜವಾಗ್ಲೂ ಇಲ್ಲೇ ಗೊತ್ತಾಗಿದ್ದು. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಕಾಡಿಗೆ ಹೋಗ್ತಾ ಇದೀವಿ, ಅಲ್ಲಿ ಏನು ವ್ಯವಸ್ಥೆ ಇರೋದಿಲ್ಲ ಅನ್ನೋದು ಒಂದಷ್ಟು ಗೊತ್ತಿತ್ತು. ಆದ್ರೆ ಅದನ್ನ ಇಲ್ಲಿ ಬಂದು ನಾವು ಅದನ್ನ ಜೀವಿಸಿದಾಗ ಅದು ಸಿಗ್ತಾ ಇರುವಂತ ಅನುಭವ ಏನಿದೆ ಅದು ನಮ್ಮ ಕಲ್ಪನೆಗೂ ಮೀರಿದ್ದೆ ಅಂತಾನೆ ಹೇಳ್ಬಹುದು. ಕರೆಂಟ್ ಇಲ್ಲ, ನೆಟ್ವರ್ಕ್ ಇಲ್ಲ. ನಾವು ಸಿಟಿಯಲ್ಲಿ ಇದ್ದು ಈ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಎಷ್ಟು ಅಡಿಕ್ಟ್ ಆಗಿದ್ವಿ ಅನ್ನೋದನ್ನು ಕೂಡ ಇಲ್ಲಿ ನಾನು ಬಂದು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಹೊರತುಪಡಿಸಿ ಇರುವಂತ ಜೀವನ ಕೂಡ ತುಂಬಾನೇ ಚೆನ್ನಾಗಿದೆ. ಅದನ್ನ ಇಲ್ಲಿ ಪ್ರತಿದಿನ ಅವ್ರು ಬದುಕ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಏನಾದ್ರು ಕಲಿಸ್ತೀವಿ ಅನ್ನೋದಕ್ಕಿಂತ ಅವರಿಂದ ನಾವು ಸಾಕಷ್ಟು ವಿಷಯಗಳನ್ನ ಕಲಿತಾ ಇದೀವಿ ಅಂತಾನೆ ಹೇಳ್ಬೋದು. 10 ದಿನ ಅನ್ಕೊಂಡ ತಕ್ಷಣ ಫಸ್ಟ್ ನಾವೆಲ್ಲ 10 ದಿನ ಇರ್ಬೇಕಾ ಕಾಡಲ್ಲಿ, ಹೇಗಿರೋದು ಅಂತ ಅನ್ಕೊಂಡಿದ್ವಿ. ಆದ್ರೆ ಇವಾಗ 10 ದಿನ ಕಳೆದೇ ಹೋಯ್ತಲ್ಲ, ಇನ್ 2 ದಿನ 3 ದಿನ ಅಷ್ಟೇ ಉಳ್ದಿದ್ಯಲ್ಲ ಅನ್ನೋ ಒಂದು ಫೀಲ್ ಆಗ್ತಿದೆ. ಇಲ್ಲಿ ಸಿಟಿಯಲ್ಲೂ ಕೂಡ ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡಲ್ಲ. ಬಟ್ ಹಳ್ಳಿಯಲ್ಲಿ, ಈ ಹಾಡಿಯಲ್ಲಿ ಸ್ಪೆಷಲಿ ಎಷ್ಟು ಪ್ರೀತಿನ ನೋಡ್ಕೊಂತಾರೆ ಅಂದ್ರೆ, ಅವ್ರಿಗಿಲ್ಲ ಅಂದ್ರೂ ಕೂಡ ಕಾಡಿಂದ ಹೋಗಿ ನಮ್ಗೋಸ್ಕರ ಬೇರೆ ಬೇರೆ ರೀತಿ ಹಣ್ಣುಗಳನ್ನೆಲ್ಲ ತಂದ್ಕೊಟ್ಟಿ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ. ಇವಾಗ ತುಂಬಾ ಬೇಜಾರಾಗ್ತಿದೆ ಹೋಗ್ಬೇಕಲ್ಲ ಅಂತ. ಆದ್ರೆ ಒಂದು ಖುಷಿ ಏನಂತ ಅಂದ್ರೆ, ನಮ್ಗೆ ಎಲ್ಲೂ ಕೂಡ ಸಿಗಲಾರ್ದ ಎಕ್ಸ್ಪೀರಿಯನ್ಸ್, ಅನುಭವಗಳು ಇಲ್ಲಿ ಸಿಕ್ಕಿದೆ. ಯಾಕಂದ್ರೆ ಕರೆಂಟ್ ಇಲ್ದೆ, ನೆಟ್ವರ್ಕ್ ಇಲ್ದೆ ಯಾವ ರೀತಿ ಜನಗಳ ಜೀವನ ಮಾಡ್ತಿದ್ರು ಅಂತ ನಾವ್ ಎಲ್ಲಿಗೋದ್ರು ಕೂಡ ಆ ಎಕ್ಸ್ಪೀರಿಯನ್ಸ್ ನ ತಗೊಳಕ್ ಆಗಲ್ಲ. ಇಲ್ಲೇ ತಗೊಂಡಿದ್ ನಾವು. ಕರೆಂಟ್ ಇಲ್ದೆ, ನೆಟ್ವರ್ಕ್ ಇಲ್ದೆ, ಫೋನ್ಗಳ ಯೂಸೇ ಮಾಡದೆ ದಿನಗಳನ್ನ ಕಳೆದ್ವಿ. ಮತ್ತೆ ಇಲ್ಲಿ ಊಟ, ಮೇನ್ ಊಟ. ಕರೆಂಟ್ ಇಲ್ಲ ಅಂದ್ರೆ ಊಟ ಇಲ್ಲ, ಲೈಟ್ಗಳಿಲ್ಲ, ಏನಿಲ್ಲ. ಆದ್ರೂ ಕೂಡ ನಾವು ಎಲ್ಲಾನು ಚೆನ್ನಾಗಿ ಮಾಡ್ಕೊಂಡ್ವಿ. ಒಳ್ಳೆ ಅನುಭವ ಸಿಕ್ಕಿದೆ ಲೈಫಲ್ಲಿ. ಇಂಥ ಎಕ್ಸ್ಪೀರಿಯನ್ಸ್ ಮತ್ತೆ ನಿಲ್ಲೂ ಸಿಗಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಪ್ರಾಣಿಗಳು ಹತ್ರದಿಂದ ನೋಡೋದು, ಮತ್ತೆ ಇಲ್ಲಿಯ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿತ್ತು. ಇವಾಗ ತುಂಬಾ ಬೇಜಾರಾಗ್ತಿದೆ ಇಲ್ಲಿಂದ ಮತ್ತೆ ಹೋಗ್ಬೇಕಲ್ಲ ಅಂತ. ಇಲ್ಲಿಂದ ಹೋಗ್ಬೇಕಿದ್ರೆ ಬಹುಶಃ ನಾನು ಈ ಜಾಗನ, ಈ ಮಕ್ಕಳನ್ನ ಹೆಚ್ಚಿಗೆ ಮಿಸ್ ಮಾಡ್ಕೊಳ್ತೀನಿ. ಯಾಕಂದ್ರೆ
ಸಿಟಿ ಮಕ್ಕಳಿಗೂ ಈ ಮಕ್ಕಳಿಗೂ ಇರುವಂತ ವಿಚಾರಗಳು ಮತ್ತೆ ಇವರಲ್ಲಿ ಇರುವಂತ ಮುಗ್ಧತೆ ನಮ್ ಸಿಟಿ ಮಕ್ಕಳಲ್ಲೂ ಕೂಡ ಕಾಣಕ್ ಸಿಗೋದಿಲ್ಲ. ಇವ್ರು ಬೆಳೆದಿರುವಂತ ವಾತಾವರಣ ಆ ರೀತಿ ಇರುತ್ತೆ. ಇಂಥ ಒಂದು ಅನುಭವ ಸಿಕ್ಕಿದ್ದಕ್ಕೆ ಈ ಒಂದು ಕ್ಯಾಂಪ್ಗೆ ಮತ್ತು ರಂಗಾಯಣ ಟ್ರಸ್ಟ್ಗೆ ಮತ್ತು ನಮ್ಮ ಸಂಸ್ಥೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ರಂಗಾಯಣ ನಮ್ಗೆ ಇಂಥ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ. ಬಂದದಕ್ಕೆ ಸಂತೋಷ ಆತ. ಹೆಚ್ಚಾಗಿ ಈಗ ಬಂದು ಮಕ್ಕಾಗ ಕಳಿಸಿದಾರ ನಂಗಾಗ ಒಳ್ಳೆ ಖುಷಿ ಇವೆ. ಸಖತ್ ಖುಷಿ ಆತು. ಮಕ್ಕ ಇಷ್ಟೊಂದು ಬದಲಾಗಿ ಎಲ್ಲಾ ನಾಟಕ ಇದನ್ನೆಲ್ಲ ಕಲ್ತಿರೋದಕ್ಕೆ ಇದೇ ತರ ನಂಗ ಮಕ್ಕನ ಮುಂದಾಕ ಬೆಳಿಯಾಕತ್ತ ಅನ್ನೋದು ನಂಗಾಗಿನ ಆಸೆ. ಈ 10-12 ದಿನದಲ್ಲಿ ನಾವು ಮಕ್ಕಳಿಗೆ ಏನು ಕಲಿಸಿದೀವೋ ಅದರ ಸಮಾರೋಪ ಸಮಾರಂಭ ಇದೇ 19ನೇ ತಾರೀಕು ನಾವೇ ನಿರ್ಮಿಸಿರ್ತಕ್ಕಂಥ ಈ ವೇದಿಕೆನಲ್ಲಿ ನಡೀತಾ ಇದೆ. ಅವ್ರನ್ನ ಮೊದಲ ಬಾರಿಗೆ ಹೇಳ್ಬೇಕು ಅಂದ್ರೆ ಮೊದಲ ಬಾರಿಗೆ ಅವರನ್ನ ವೇದಿಕೆ ಕರ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಹೀಗೆ ಇರಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನಾವು ಮೋಸವ